Okay, let's go. Hey guys, welcome back to the new vlog. ಬೆಳಗ್ಗೆ ಎದ್ದು ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ, ರೊಟ್ಟಿ. ತಿಂಡಿ ತಿನ್ನಬೇಕು. ಇವಳು ನನ್ನ ವ್ಲಾಗ್ ನೋಡ್ಕೊಂಡು ತಿಂಡಿ ತಿಂತಾ ಇದ್ದಾಳೆ. ಒಳ್ಳೇದಾಗಲಿ ನಿಮಗೆ, ಜೀವನದಲ್ಲಿ ಮುಂದೆ ಬರ್ತೀಯ ನೀನು. ನಾನೇ ತಿಂಡಿ ತಿನ್ನಬೇಕು. ಸೊ ಬನ್ನಿ ತಿಂಡಿ ತಿನ್ನೋಣ. ಏನು ನೆಕ್ಸ್ಟ್ ಏನೇನು ಪ್ಲ್ಯಾನು ಎಲ್ಲ ಹೇಳ್ತೀರಿ. ಲೆಟ್ಸ್ ಗೋ. ಗೈಸ್, ನಾವು ಈಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಯಾವ ದೇವಸ್ಥಾನ ಇದು ಗೊತ್ತಾ? ಓಂಕಾರೇಶ್ವರ. ಮೊನ್ನೆ ಮೆಸೇಜ್ ಹಾಕಿದ್ದ ಹಿಂಗೆ ಹೋಗೋಣ ಈ ದೇವಸ್ಥಾನಕ್ಕೆ ಅಂತ. ಸರಿ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನಮ್ಮ ಬ್ಲಾಗಲ್ಲಿ ಅಂದರೆ ನಡುಗ್ತೀರಾ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಈ ಶರತ್ ಅಜಯ್. ಛೀ, ಯಾರು ಹೇಳಿದ್ದು? ಏನ್ರಿ ಮಾತೇನ್ರಿ ಅದು? ಆ ಥರ ಮಾಡ್ತೀವೇನ್ರಿ ನಾವು? ಅಲ್ಲ, ಇದನ್ನ ಹೆಲ್ಮೆಟ್ ಬಿಡುವಲ್ಲಿ ಹೇಳ್ರಿ. ಹೋಗೋಣ ಈಗ, ತೋರಿಸ್ತೀನಿ ತಡ್ರಿ. ಅಲ್ಲಿ ಒಳಗೆ ಹೋಗ್ಬಿಟ್ಟು ಬಂದು ಮಾತಾಡ್ತೀನಿ ಮತ್ತೆ ನಾನು. ಗೈಸ್ ನೋಡ್ರಿ, ಇದು ಒಂದೊಂದು ಇದರಲ್ಲಿ ಒಂದೊಂದು ದೇವ್ರು ಇರಬೇಕು. ಇದೆ ಅನಿಸುತ್ತೆ ಇವರು ಅರ್ಚಕರು ಮನೆ. ಎಷ್ಟು ವರ್ಷದ ದೇವಸ್ಥಾನ ಇದು? ಬರೀ ಕಲ್ಲಲ್ಲೇ ಮಾಡಿರೋದು. ಕ್ರೇಜಿ. ಕ್ರೇಜಿ ಆಗಿದೆ ಅಲ್ವಾ? ಇಲ್ಲಿ ನೋಡ್ರಿ ಹೆಂಗೈತಿ ಇದು. ಲೆಟ್ಸ್ ಗೋ. ನಾನು ಮೇಯ್ನು ಎಲ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಎಲ್ಲ ಒಂದೊಂದಕ್ಕೂ ಒಂದೊಂದು, ಅಂದರೆ ರಾಹು, ಕೇತು, ಶನಿ ಅಂತ ಎಲ್ಲ ಒಂದೊಂದು ಇದ್ರದ್ದು ಬರ್ಸಿದ್ದಾರೆ ಇಲ್ಲಿ. ಚಲೋ ಚಲೋ. ಇಲ್ಲಿ ನೋಡ್ರಿ ಎಷ್ಟು ಇದಾಗಿ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ಇದು ಸಖತ್ತು. ಊರು ಒಳಗೆ ಬರಬೇಕು ನಾವು. ಊರು ಒಳಗೆ ಬಂದರೂ ಏನೋ ಒಂಥರ ಇದೆ. ಮಾಮೂಲಿ ದೇವಸ್ಥಾನ ಥರ ಇಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಹೆಂಗೆ ಕೆತ್ತಿದಾರಲ್ವಾ? ಬನ್ನಿ ಹೋಗೋಣ. ಇದು ಏನಕ್ಕೆ ಇದು ಊಟ ಅಲ್ಲ, ಮಧ್ಯದಲ್ಲಿ ಹೋಮ ಅವು ಅಲ್ವಾ? ಮಧ್ಯದಲ್ಲಿ ಹೋಮದ ಕೊಂಡ ಇದೆ. ಅದಕ್ಕೆ ಅಂತ ಬಿಟ್ಟಿದ್ದಾರೆ. ಆದರೆ ಬಟ್ ಇಲ್ಲೆಲ್ಲ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಚೇರು ಇದನ್ನೆಲ್ಲ ಹಾಕಿದಾರಲ್ಲ. ಅಂದರೆ ಈಗ ಫ್ಯಾಮಿಲಿ ಯಾರು ಬಂದರೆ ಊಟ ತಿಂಡಿನ ಅಂತ ಈ ಥರ ಇದೆ. ಇದು ಮೇಯ್ನು. ಇದು ಮೇಯ್ನ್ ದೇವಸ್ಥಾನ. ಅಂದರೆ ಮುಂದೆ ಇದೆ, ಅಲ್ಲಿ ಏನೋ ಫೋಟೋ ಏನೋ ತೆಗಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ ಏನೋ ಹಾಕಿದ್ದಾರೆ. ಆ ಕಡೆ ಒಂದು ಇದೊಂದು, ಇದು ಚೆನ್ನಾಗಿದೆ. ಹಂಗೆ ಇದು ಇಷ್ಟ ಆಯಿತು. ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲ ಫುಲ್ ಕಲ್ಲಲ್ಲಿ ಮಾಡಿರೋದು ಅಷ್ಟೇ. ಇನ್ನು ಅದು ಬಿಟ್ಟರೆ ಅದೇ ಈಗ ಅವ್ರದ್ದು ಅಲ್ಲೆಲ್ಲ ಮನೆ ಇದೆ ಅವ್ರದ್ದು. ಅವ್ರು ಇದನ್ನೆಲ್ಲ ನೋಡ್ಕೊತಾ ಇದ್ದಾರೆ ಅನಿಸುತ್ತೆ. ಇಷ್ಟು ಆಮೇಲೆ ಆ ಕಡೆ ಎಲ್ಲ ಫುಲ್ಲು ಅದೇನೋ ನೋಡ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಅದೇನೋ ಬಾಳೆ ಗಿಡ ಏನೋ ಹಾಕಿದ್ದಾರೆ ಸುಮಾರು ಆ ಕಡೆ. ಇವ್ರದ್ದೇ ಎಲ್ಲ ನೋಡ್ಕೊತಾ ಇದ್ದಾರೆ ಅನಿಸುತ್ತೆ. ಅಂತ ಇನ್ನೊಂದು ಸಮಾಚಾರ. ತಡಿ ಒಂದು ನಿಮಿಷ. ಈಗ ಹೇಳೋದು ಏನು, ತುಂಬ ದಿನ ಆದಮೇಲೆ ನಮ್ಮ ಬ್ಲಾಗಿಗೆ ಬರ್ತಾ ಇದೆಯಾ? ಹೇಗೆ ಅನ್ನಿಸ್ತಾ ಇದೆ? ಹೇಗೂ ಅನ್ನಿಸ್ತಾ ಇದೆ. ಯಾಕೆ ಅನ್ಸುತ್ತೆ ಹೇಳು? ಏನೋ ಚಿಕ್ಕ ಬ್ಲಾಗರ್ ಅಂತ ಹಿಂಗೆ ಅಂತ ಇದೆಯಾ? ಇರಲಿ ಆಯ್ತು. ಹಾಂ ನೋಡ್ರಿ, ಒಪ್ಕೊಬಿಟ್ಟ.
ಅದ ಇನ್ನೊಂದು ಸಮಾಚಾರ. ಎಕ್ಸಲ ಪೈತಾನ ಪೈಥಾನ್ ಹಾಂ ಪೈತಾನ್ ತಾತ್ಯಾ ಮಾಡ್ಬೇಕು, ಇನ್ನು ರಿಸರ್ಚ್ ಮಾಡಬೇಕು. ನಮಗೆ ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್ ಅಂತ ಅಂದ್ಬಿಟ್ಟು ಅದೇನೋ ಮೆಸೇಜ್ ಹಾಕಿದ್ದಾರೆ. ಪೈತಾನ್ ತಗೋತೀರಾ ಎಕ್ಸೆಲ್ ತಗೋತೀರಾ ಅಂತ. ಅಣ್ಣ ಪೈತಾನ್ ಅಂತ ಹೇಳ್ತಾ ಇದ್ದಾರೆ. ಹಾಂ ನಮ್ಮ ಸಿ ಆರ್ ಪೋಲ್ ಹಾಕಿದ್ದಾರೆ ಯಾರ್ಯಾರು ಯಾವ್ಯಾವ್ದು ತಗೋತಾರೆ ಅಂತ. ಅವನೇನು ಎಕ್ಸೆಲ್ ತಗೋತಾನೆ, ಅವಳು ಕಟ್ ಮಾಡ್ತೀನಿ. ಅಯ್ಯೋ ಸರಿ, ಯಾರ್ಯಾರು ಯಾವ್ದಾವ್ದು ತಗೋತಾರೆ ನೋಡೋಣ. ನಮ್ಮದು ಇನ್ನೂ ನಾಡಿದ್ದವರೆಗೂ ಟೈಮ್ ಇದೆ. ಅದು 25ನೇ ತಾರೀಕು ಲಾಸ್ಟ್ ಡೇಟು. ನಾಡಿದ್ದವರೆಗೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಬಿಡೋ ತಗೊಂಡ್ರೆ ಆಯಿತು, ನೋಡಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೀವಿ. ನೋಡೋಣ. ಅಣ್ಣ ಏನೋ ಪೈತಾನು ಅಂತಿದ್ದಾರೆ, ನೋಡ್ಬೇಕು. ಈ ಎಕ್ಸಲ್ಲೇ ಎಲ್ಲ ತಳ. ಎಕ್ಸಲಲ್ಲಿ ಕೋಡಿಂಗ್ ಇಲ್ಲ ಅಂದರೆ ಈಸಿ ಅಂದರೆ ನಾವು ನೋಡೋಣ. ಎಕ್ಸೆಲ್ಲ ಏನು ಅಂತ, ಎಕ್ಸೆಲ್ಲಲ್ಲಿ ಏನು ಕೋಡಿಂಗ್ ಗೀಡಿಂಗ್ ಏನು ಇಲ್ವಲ್ಲ, ಈಸಿ ಆಗುತ್ತೆ ಅದು. ನೋಡೋಣ ಏನು ತಗೊಳ್ಳೋದು ಅಂತ. ಫಿಲ್ ಮಾಡಿದ್ದ ಗೈಸ್. ಒಳಗೆಲ್ಲ ಹೋಗಿ ಬಂದು ಮುಗಿಸಿ ಅಣ್ಣ ಫೋಟೋ ತೆಕ್ಕೋಬೇಕಂತೆ. ಅಣ್ಣನ ಫೋಟೋ ತೆಗಿಯೋಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲೂ ಯಾರೋ ಏನೋ ಪ್ರೀ ವೆಡ್ಡಿಂಗ್ ಏನೋ ಶೂಟ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕ್ಯಾಮ್ರಾದಲ್ಲಿ. ನಾವು ಇಲ್ಲಿ ಹಿಂದೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ ಯಾವ ಜಾಗ ಚೆನ್ನಾಗಿದೆ ಫೋಟೋ ಗಿಡ ಎಲ್ಲ ತೆಗಿಯೋಕ್ಕೆ ಅಂತ. ನೋಡೋಣ ಅಣ್ಣ ಯಾವ್ದು ತೆಗೆಸ್ಕೊತಾರೆ ಅಂತ. ಅಲ್ಲೋಗೋಣ. ಇಲ್ಲಿ ಎಲ್ಲೂ ನೆರಳೇ ಇಲ್ಲ, ಬಿಸಿಲಿಗೆ ಮಕಾನೇ ಕಾಣಲ್ಲ. ಏನ್ರಿ ಈ ಥರದರೆಲ್ಲ ಇದ್ದಾರನೇ. ಬನ್ನಿ ನೋಡೋಣ, ಫೋಟೋ ತೆಗಿಯೋಣ ಅಷ್ಟೇ. ಇಲ್ಲೇ ಎಲ್ಲರೂ ತೆಗಿಯೋಣ. ಲೆಟ್ಸ್ ಗೋ. ಅಣ್ಣ ವೀಡಿಯೋ ಮಾಡ್ತಾ ಇದ್ದಾರೆ ತೋರ್ಸೋಕ್ಕೆ, ನಾನು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅವರು ಪ್ರೀ ವೆಡ್ಡಿಂಗು ಏನೋ ಶೂಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಹೋಗೋಣ. ಸೀದಾ ಈಗ ಹಾಸನ್. ಲೋ ಅದು ಫ್ಲ್ಯಾಶ್ ಲೈಟು ಆನ್ ಆಗಿದೆ ಈಗ. ಮತ್ತೆ ನಾನು ತಿರುಗಿ ಆಫ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಗಾಯ್ಸ್ ನೋಡ್ಕೊಳ್ರಿ. ಮತ್ತೆ ಇನ್ನು ಲಾಸ್ಟ್ ಈಗ ಸೀದಾ ಹಾಸನ್. ಇನ್ನೊಂದು ಹಾಸನ್. ಇನ್ನೇನು ಇಲ್ಲ ಇಲ್ಲಿ. ಇದು ಒಂದು ಯಾವುದೋ ಹಳ್ಳಿ ಒಳಗೆ ಬರಬೇಕು. ಇದು ಫುಲ್ ಒಳಗೆ ಬಂದು ಈ ಥರ ಇದೆ. ಮನೆಗೆ ಹೋಗೋಣ. ಟೈಮ್ ಆಗಲಿ ಈಗ ಹತ್ತತ್ರ 1 ಗಂಟೆ ಆಯಿತು. ನಾನು ತುಂಬ ಲೇಟ್ ಆಗುತ್ತೆ, ಒಂದು 2 ಗಂಟೆ 2:15 ಆಗೋಗುತ್ತೆ ಅಂತ ಅಂದ್ಕೊಂಡೆ. ಅಣ್ಣ ನಮ್ಮನ್ನು ಗಾಳೀಲಿ ಹಿಂಗೆ ಕರ್ಕೊಬಂದ್ರಿ ಅಂತ, ಅದಕ್ಕೆ ಸ್ವಲ್ಪ ಬೇಗ ಬಂದು ಕೊಡಿ ಸತಿ ನಾನು ಓಡಿಸ್ಕೊಂತೀನಿ. ಬನ್ನಿ ಈಗ ನಾವು ಓಡಿಸ್ತೀನಿ. ಮನೆಗೆ ಹೋಗೋಣ ಈಗ. ಚಲೋ ಏನಾರು ಹೇಳು ವ್ಲಾಗಲ್ಲಿ. ಏನೂ ಇಲ್ಲ, ನಡಿ. ಹಂಸಾಲೆಕ್ಕ ಅವರು ಹಿಂಗೆ ಹೇಳಲ್ಲ, ಏನಿಲ್ಲ ನಡಿ ಅಂತ. ಇಷ್ಟು ದಿನ ವ್ಲಾಗಲ್ಲಿ ಬಂದಲ್ಲ, ಏನಪ್ಪ ಅಜೀಬ್ ಮಾಡಿದ್ದೀನಿ ಬಿಡ್ರಲ್ಲ. ಹೋಗ್ಲಿ ಅಜೀಬ್ ಮಾಡ್ತೀಯ, ಇರ್ಲಿ ಬಿಡ. ಹೆಂಗೆ ಹೇಳ್ಬಿಟ್ಟೆ ಅಲ್ವಾ, ಇರ್ಲಿ ಬಿಡ. ಆಯ್ತು ಬರೀ ನಡೀರಿ. ಇಲ್ಲಿ ನೋಡ್ರಿ, ಬಾಳೆ ಗಿಡ. ಇದಕ್ಕೆ ಹೇಳ್ತಾರೆ ಬಾಳೆ. ಅಣ್ಣ ಅಣ್ಣ ಇಲ್ಲೊಂದು ಪೋಸ್ ನೋಡಲ್ವಂತವ್ರು. ನಡ್ರಿ ಹೋಗೋಣ. ಹೊಡೀರಿ ಗೈಸ್, ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಈಗ. ಏನ ಮತ್ತಾಕವ್ರ ಒಂದೊಂದ್ಸತಿ ಒಂದೊಂದು ಹಾಕ್ತಾರಲ್ವಾ. ಇಲ್ಲಿ ಏನು ಗೊತ್ತಾ, ಶ್ರೇಯಸ್ ಹೇಳ್ದ ಅವ್ನಿಗೆ ಯಾರೋ ಟೀಚರ್ಸ್ ನಮ್ಗೆ ಗೊತ್ತಾಗ್ಬಿಟ್ಟೈತಂತೆ. ಅಂದರೆ ಹೇಳ್ದಲ್ಲೋ ಇಂತಿಂಥ ಟೀಚರ್ಸ್ ನನಗೆ ತಗೊಳ್ಳೋದು ಈಗ ಬ್ರಾಂಚ್ ಎಂಟ್ರಿ ಆದಮೇಲೆ ಅಂತ. ಯಾರ್ಯಾರು ಈಗ ಮಾಮೂಲಿ ಇದ್ರಲ್ಲ, PTC ಆಮೇಲೆ ಯಾರ್ಯಾರು ಹೇಳ್ದ ಹೆಸರು ನನಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ. ಬ್ರಾಂಚ್ ಎಂಟ್ರಿ ಆದಮೇಲೆ ಅವ್ರದ್ದೇ ತಾನೇ. ಯಾವ ಸಬ್ಜೆಕ್ಟ್ ಅಂತ ಸಬ್ಜೆಕ್ಟ್ ಗೊತ್ತಿಲ್ಲ ಒಟ್ಟಿನಲ್ಲಿ. ಹೇಳ್ದ, ಖುಷಿ ಮಂದಹಾಸ. ನಮ್ಮ ಶರತ್ಗೆ ಇಷ್ಟ ಅವರು ಅಂದರೆ, ಹಂಗೆ ಒಪ್ಕೋತಾನೆ. ಹೋಗಿ ಮುಚ್ಕೊಟ್ಟು ಇದು ಮಾಡ್ತೀನಿ. ಏನೇನು ಇಟ್ಕೊತಾನೆ ಅಂತ ಅನಿಸ್ತೈತಿ ಈಗ. 275
ಇವನೇ 275 ಅದು. ಬನ್ನಿ ಹೋಗೋಣ ಟೀ ಕುಡಿದು ನಮ್ಮ 275 ಕರ್ಕೊಂಡು. ಆಗಸ್ಟ್ ಗಾಯ್ಸ್ ಹಾಂ ಹೇಳು. 4-5 ಹೋಗೋಣ. ಫೋನ್ ಹಾಕು ಆ ಟೈಮ್ಗೆ. ಶಶಿನೂ ಕರೆದು ಶ್ರೇಯಸ್ನು ಕರೆದು. ಶ್ರೇಯಸ್ ಇನ್ನೇನು ಬರ್ತಾನಂತೆ ಅವನು ಊರಿಗೆ. ಫ್ರೀ ಇರ್ತಾನೆ ಬರ್ತಾನೆ ನೆಕ್ಕೊಂಡು. ಶ್ರೇಯಸ್ ಇವನು ಶಶಿ ಏನು ಇಲ್ಲೇ ಇರ್ತಾನಲ್ಲ. ಗೈಸ್ ಬಂದಿದ್ದೀವಿ ಈಗ ಕಾಲೇಜ್ ಬ್ಯಾಕ್ ಗೇಟಲ್ಲಿ ನಿಂತಿದ್ದೀವಿ. ಮಳೆ ಬಂತು ಅಲ್ಲೊಂದು 2 ಹನಿ. ನಾ ಎಲ್ಲ ಬಿಡು ಸಿಗಾಕಣ್ಣು ಅಂತ ಅಂದರೆ ಮಳೆ ಬರಲಿಲ್ಲ ಜೋರಾಗಿ. ನಿಂತ್ಕೊಳಕ್ಕೆ ಜಾಗನೂ ಇಲ್ಲ ಅಲ್ಲಿ. ನಿಂತ್ಕೊಳಕ್ಕೆ ಜಾಗನೂ ಇಲ್ಲ. ಹಿಂಗೆ ಆಯಿತು ಇವತ್ತಿಂದ ಅರ್ಧ ದಿನ ಹಿಂಗಾಯ್ತು. ಇನ್ನು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು ಬೇಗ. ಹೇಳ್ರಿ ಮನೆಗೆ ಹೋಗೋಣ ಈಗ. ಮತ್ತೆ ಇನ್ನೇನಾರು ಹೇಳಬೇಕು ನನ್ನ ವ್ಲಾಗಲ್ಲಿ ಅಂತ ತುಂಬ ದಿನದಿಂದ ಏನಾರು ಮನ್ಸಲ್ಲಿ ಇಟ್ಕೊಂಡು ಕಾಯ್ತಿದ್ಯಾ? ಇರಲಿ ಹೇಳು ಏನಾದರೂ ಮನಸ್ಸಲ್ಲಿ. ನೆಕ್ಸ್ಟ್ ಟೈಮ್ ಸ್ಕಂದ ವ್ಲಾಗ್ ತೆಗೆದಾಗ ಈ ಥರ ಹೇಳೋಣ ನನ್ನ ವ್ಲಾಗಲ್ಲಿ. ನಿನ್ನ ಮನದಾಳದ ಮಾತು ಯಾರಿಗಾರು ಏನಾರು ಹೇಳಬೇಕು ಅನ್ಸಿದ್ರೆ ಇರಲಿ, ಟೈಮ್ ಬರುತ್ತೆ ಹೇಳ್ತಾನೆ ಅದನ್ನ ಎಲ್ಲ ಹೇಳ್ತಾನೆ. ಮನೆಗೆ ಬಂದು ಫೋನ್ ನೋಡ್ಕೊಂಡು ಇದ್ದೀನಿ ಆಗ್ಲಿಂದ. ಊಟ ಮಾಡಬೇಕು ಈಗ. ಹೌದು ಹೌದು ಸತ್ಯವಾದ ಮಾತು. ಏನ್ ಕಡಿಮೆ ತೂಕ ಇರುತ್ತೇನ್ರಿ ಅದು. ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಅಪ್ಪ ಅಪ್ಪನ ಫ್ರೆಂಡು ಇಬ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುದ್ದೆ ಮಾಡ್ತಾ ಇದ್ದಾರೆ. ನಂಗೆಲ್ಲ ಅನ್ನ ಸಾರು. ನಮ್ಮನೆ ಕೆಲ್ಸದೋಳು ನಮ್ಮನೆ ಕೆಲ್ಸದೋಳು ನೀನು ಹೋಗು. ಅವರು ಏನೋ ಅಮ್ಮ ಏನಮ್ಮ ಹೇಳ್ತಾ ಇರೋದು ಅಮ್ಮ, ಅದೇನೋ ತರಕ್ ಹೇಳ್ತಾ ಇದಾರೆ ನಮ್ಮ ಅಪ್ಪಂಗೆ. ಅದೇನು ಅಂತ ಕೇಳ್ಕೊಳಕ್ ಅದೇನೋ ನಮ್ಮ ಅಪ್ಪ ಫೋಟೋನ ಕಳಿಸ್ತಾ ಇದಾರೆ. ಏನ್ ಹೇಳು ಅಪ್ಪ ಕೇಳ್ತಾ ಇರೋದು? ಇದೇನೋ ತವ ಅಂತೆ. ಇದೇನೋ ತರ್ಸಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಮಾಡಲಿ. ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸೊ ಊಟ ಆದಮೇಲೆ ಇನ್ನೇನು ಕೆಲಸ ನೋಡಬೇಕು. ಯಾರೇನಾರು ಮ್ಯಾಚ್ ಆಡೋಕ್ಕೆ ಬರಲಿಲ್ಲ, ಗೇಮ್ ಆಡೋಕ್ಕೆ ಬರಲಿಲ್ಲ ಅಂತ ಅಂದರೆ ಮಲ್ಗೋದ. ಗೈಸ್ ನಮ್ಮಪ್ಪ ಕೋಳಿ ಹಣ್ಣು ತರಕ್ಕೆ ಹೇಳಿದರು. ನಾನು ಅದ್ರ ಜೊತೆಗೆ ಆಮ್ಲ ಸ್ವಲ್ಪ ತಗೊಂಡಿದ್ದೀನಿ. ಹಾಂ ಕಾಳಪ್ಪ ಸುಸ್ತಾಗಿದೆ ಊಟ ಮಾಡಿ. ಬಟ್ ಬಾಳೆಹಣ್ಣು ತಿನ್ನಲ್ಲ. ಅದಕ್ಕೆ ಅಪ್ಪ ಹೇಳಿದ್ರು ಅಂತ ತಂದಿದ್ದೀನಿ. ನಾನು ಆಮ್ಲ ಕೊಡ್ಬೇಕು. ಗೈಸ್ ಆಗ್ಲಿಂದ ಸುಮ್ಮನೆ ಕೂತಿದ್ದೀನಿ. ಅಂದರೆ ಇದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅದರದ್ದೊಂದು ನೋಡಬೇಕು ಯಾವ್ದು ಹಾಕೋದು ಏನು ಅಂತ ಮಾತಾಡ್ತಿದ್ವಿ. ನೋಡೋಣ ಯಾವ್ದು ಹಾಕೋದು ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.